ಅರಿವೆ ಅಂಬೇಡ್ಕರ್ ಅವರ ವಿಶೇಷ ಸಂಚಿಕೆ 22ನೇ ಪುಟದಲ್ಲಿ 1938ರಲ್ಲಿ ಬಾಂಬೆಯ ತಡವಾಡಿ ಸಮೀಪ ಸಮತಾ ಸೈನಿಕ ದಳ ಸ್ವಯಂ ಸೇವಕರು ಬಾಬಾ ಸಾಹೇಬರನ್ನು ಬರಮಾಡಿಕೊಂಡ ಸಂದರ್ಭ ಛಾಯಾಚಿತ್ರ. ಅದೇ ಪುಟದಲ್ಲಿ 1937ರಲ್ಲಿ ಸ್ವತಂತ್ರ ಕಾರ್ಮಿಕರ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಛಾಯಾಚಿತ್ರ. ಅನಹಿಲೇಷನ್ ಆಫ್ ಕಾಸ್ಟ್ ಎಂಬ ಜಾತಿ ಮೂಲಗಳ ಎರಿಯೋಫೆಗಿಟಿಕ್ ಎಂಬ ಕೃತಿಯ ಬಗ್ಗೆ ಮತ್ತೋರ್ವ ಲೇಖಕರು ಅಂಕಣಕಾರಂತ ರಮೇಶ್ ಅರೋಲಿಯವರು ಈ ಕೃತಿಯ ಬಗ್ಗೆ ವಿಮರ್ಶೆಯನ್ನು ಬರೆದಿದ್ದಾರೆ. ರಾಯಚೂರು ಜಿಲ್ಲೆಯ ಅಸ್ಕಿ ಆಳದವರಾದ ರಮೇಶ್ ಅರೋಲಿಯವರು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಎಳೆಯ ಪಾಪದ ಹೆಸರು, ನಿಮ್ಮಂತೆ ಇಟ್ಟುಕೊಳ್ಳಿ, ಜುಲುಮೆ, ಬಂಡಾಯದ ಬೋಳೆ ಬಂಡಪ್ಪ, ತೀನ್ ಕಂದೀಲ್, ಬಿಡಿಸಾಕು, ಈ ಕೇಡು ಕಾಲಕ್ಕಿಷ್ಟು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶಿವಮೊಗ್ಗ ಕರ್ನಾಟಕ ಸಂಘದ ಡಾಕ್ಟರ್ JS ರುದ್ರಪ್ಪ ಕಾವ್ಯ ಪ್ರಶಸ್ತಿ, ಡಾಕ್ಟರ್ ಪೋತಿನ ಕಾವ್ಯ ಪುರಸ್ಕಾರ, ಪ್ರಜಾವಾಣಿ ಕಾವ್ಯ ಸ್ಪರ್ಧೆಯ ಬಹುಮಾನ ದೊರೆತಿವೆ. ಅವರ ಕವಿತೆಗಳು ಇಂಗ್ಲಿಷ್, ಹಿಂದಿ, ತೆಲುಗು ಭಾಷೆಗಳಿಗೆ ಅನುವಾದಗೊಂಡಿವೆ. ದೆಹಲಿಯ ವಿಶ್ವವಿದ್ಯಾಲಯ ಕಮಲಾ ನೆಹರು ಕಾಲೇಜಿನಲ್ಲಿ ಸಹಾಯ ಪ್ರಾಧ್ಯಾಪಕರಾಗಿದ್ದಾರೆ. ಅನಹಿಲೇಷನ್ ಆಫ್ ಕಾಸ್ಟ್ ಎಂಬ ಜಾತಿಗಳ ಮೂಲಗಳ ಎರಿಯೋಫೆಗಿಟಿಕ್ ರಮೇಶ್ ಅರೋಲಿ. This is true liberty when free born men having to advise the public may speak free. ಯುರಿಪಿಡಿಸ್ ರಚಿತ ದಿ ಸಪ್ಲಿಯೆಂಟ್ಸ್ ನಾಟಕದ ಸಾಲುಗಳನ್ನು ಉಲ್ಲೇಖಿಸುತ್ತಾರೆ. ಜಾನ್ ಮಿಲ್ಟನ್ ಇಂಗ್ಲಿಷ್ ಸಾಹಿತ್ಯ ಲೋಕದ ಮುಖ್ಯ ಕವಿ. 1643ರಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಮುದ್ರಣ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರುವ ಕಾನೂನು ಹೊರಡಿಸಿದಾಗ ಅದರ ವಿರುದ್ಧ ದನಿ ಎತ್ತಿದ ಅನಾಮಧೇಯ ಕರಪತ್ರ ಬರೆದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರಕಟಣಾ ಸ್ವಾತಂತ್ರ್ಯದ ಪರ ನಿಲುವು ವ್ಯಕ್ತಪಡಿಸಿದ್ದ. 1644ರಲ್ಲಿ ಪ್ರಕಟವಾದ ಆ ಪ್ರಕಾರ ಕರಪತ್ರದ ಹೆಸರು ಎರಿಯೋಫೆಗಿಟಿಕ್. ಮುಕ್ತ ಅಭಿವ್ಯಕ್ತಿಗೆ ಆ ಕರಪತ್ರವನ್ನು ಒಂದು ರೂಪಕದಂತೆ ಬಳಸುತ್ತಾರೆ. ಆತ ಲ್ಯಾಟಿನ್, ಗ್ರೀಕ್, ಇಟಾಲಿಯನ್ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದ್ದ ಮಿಲ್ಟನ್ 1652ರಲ್ಲಿ ತನ್ನೆರಡೂ ಕಣ್ಣಿನ ದೃಷ್ಟಿ ಕಳ್ಕೊಂಡ ಮೇಲೆ ಪ್ಯಾರಡೈಸ್ ಲಾಸ್ಟ್ ಮತ್ತು ಪ್ಯಾರಡೈಸ್ ರಿಗೈನೆಡ್ ಕಂಡ ಕಾವ್ಯ ಬರೆದು ಖ್ಯಾತಿ ಪಡೆದ. 1636ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಲಾಹೋರ್ನ ಜಾತ್ ಪಾತ್ ತೊಡಕ್ ಮಂಡಲದ ಆಹ್ವಾನದ ಮೇರೆಗೆ ಮಾಡಬೇಕಿದ್ದ ಭಾಷಣದ ಕರಡು ಅನಹಿಲೇಷನ್ ಆಫ್ ಕಾಸ್ಟ್ ಸ್ಪೀಚ್ ಪ್ರಿಪೇರ್ಡ್ ಬಟ್ ನಾಟ್ ಡೆಲಿವರ್ಡ್ ಬಗೆಗೆ ಈ ಪುಟ್ಟ ಬರಹದಲ್ಲಿ ನನ್ನ ಅನಿಸಿಕೆ ದಾಖಲಿಸುವ ಪ್ರಯತ್ನ ಮಾಡುವೆ. ಖ್ಯಾತ ಬರಹಗಾರ್ತಿ ಅರುಂಧತಿ ರಾಯ್ ಅವರ ದಿ ಡಾಕ್ಟರ್ ಅಂಡ್ ದಿ ಸೇಂಟ್ ದೀರ್ಘ ಟಿಪ್ಪಣಿಯೊಂದಿಗೆ ನವಯಾನ ಪ್ರಕಾಶನದಿಂದ ಮರುಮುದ್ರಣಗೊಂಡ ಆವೃತ್ತಿಗೆ ಮೆಚ್ಚುಗೆಗಳಷ್ಟೇ ಟೀಕೆಗಳು ಬಂದವು. ಏಕೆಂದರೆ ರಾಯ್ ಅವರು ಅಂಬೇಡ್ಕರ್ ವಿಚಾರಧಾರೆಗಳ ಬಗ್ಗೆ ಮಾತಾಡುತ್ತಾ ಗಾಂಧಿಯನ್ನು ಕಡೆಗಣಿಸುವುದು ಅಂಬೇಡ್ಕರ್ಗೆ ಬಗೆಯುವ ಅಪಚಾರ ಎಂಬ ಅರ್ಥದಲ್ಲಿ ನುಡಿದರು. ಇದಕ್ಕೆ ಅನೇಕ ಅಂಬೇಡ್ಕರ್ವಾದಿಗಳು ತಕರಾರು ವ್ಯಕ್ತಪಡಿಸಿದರು. ಆದರೆ ರಾಯ್ ಅವರ ಟಿಪ್ಪಣಿಯೊಂದಿಗೆ ಮರುಮುದ್ರಣವಾದ ಕಾರಣ
ಈ ಪುಸ್ತಕ ಮರುಚರ್ಚೆಗೆ ಒಳಪಟ್ಟಿತ್ತು. ಪ್ರಕಾರ ಅಂಬೇಡ್ಕರ್ವಾದಿ ಮತ್ತು ಮಾರ್ಕ್ಸ್ವಾದಿ ಚಿಂತಕ ಆನಂದ್ ತೇಲ್ತಂಡೆ ಬಂಡವಾಳಶಾಹಿ ಜಗತ್ತಿಗೆ ಹೇಗೆ ಕಮ್ಯುನಿಸ್ಟು ಮ್ಯಾನಿಫೆಸ್ಟೋ ಒಂದು ಟೀಕಾ ಬರಹವೋ ಹಾಗೆ ಭಾರತದ ಜಾತಿ ಪದ್ಧತಿಗೆ ಅನೈಲೇಷನ್ ಆಫ್ ಕಾಸ್ಟ್ ಎಂದಿದ್ದಾರೆ. ಜಾತಿ ಎಂಬುದು ಮನುಷ್ಯರನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಯಂತ್ರಿಸುವ ಸಾಧನ. ಭಾರತದಂಥ ಅಸಮಾನತೆಯ ನೆಲದಲ್ಲಿ ಮನುಷ್ಯರನ್ನು ಹುಟ್ಟಿನ ಆಧಾರದ ಮೇಲೆ ಹಲವು ಗುಂಪುಗಳಾಗಿ ವಿಂಗಡಿಸಿ ಸಹಜ ಸಂವಹನಕ್ಕೂ ಅಡ್ಡಿಪಡಿಸುತ್ತದೆ. ವೇದಶಾಸ್ತ್ರಗಳನ್ನು ಆಧರಿಸಿ ಸೃಷ್ಟಿಸಿರುವ ಈ ತರತಮ ಭಾವವನ್ನು ವ್ಯಕ್ತಿಯ ಹುಟ್ಟಿನಿಂದಲೇ ಆಚರಣೆಗೆ ತಂದು ಮನುಷ್ಯರ ನಡುವೆ ಭೌತಿಕ ಮತ್ತು ಮಾನಸಿಕ ಗೋಡೆಗಳನ್ನು ಕಟ್ಟಲಾಗುತ್ತದೆ. ಅದಕ್ಕೆ ಅಂಬೇಡ್ಕರರು ಚಾತುರ್ವರ್ಣದ ಈ ನಿರ್ಮಿತಿಯನ್ನು ಮೆಟ್ಟಿಲುಗಳೇ ಇಲ್ಲದ 4 ಮಹಡಿಯ ಕಟ್ಟಡಕ್ಕೆ ಹೋಲಿಸಿದರು. ಮತ್ತದಕ್ಕೆ ಮೇಲಿಂದ ಕೆಳಕ್ಕೆ ಇಳಿಯುವ ಅಥವಾ ಕೆಳಗಿನಿಂದ ಮೇಲಕ್ಕೆ ಹತ್ತುವ ವ್ಯವಸ್ಥೆಯೇ ಇಲ್ಲವಾದುದರ ಬಗ್ಗೆ ಶ್ರೇಣೀಕೃತ ವ್ಯವಸ್ಥೆಯ ಕುರಿತು ವಿವರಿಸುತ್ತಾರೆ. ಇದರ ಪರಿಣಾಮವಾಗಿ ಅಸ್ಪೃಶ್ಯತೆಯ ಆಚರಣೆ ಹೇಗೆ ದೇಶದ ಅಭಿವೃದ್ಧಿಗೂ ಮಾರಕವಾಗಿದೆ ಎಂಬುದನ್ನು ಉದಾಹರಣೆ ಸಮೇತ ವಿಶ್ಲೇಷಿಸುತ್ತಾರೆ. ಅಂಬೇಡ್ಕರ್ ಅನೇಕ ಬರಹ ಮತ್ತು ಭಾಷಣಗಳಲ್ಲಿ ಜಾತಿ ಪದ್ಧತಿಯ ಆಚರಣೆಯ ವಿವಿಧ ಸ್ವರೂಪಗಳನ್ನು, ಅದರ ಮಾರಕ ಪರಿಣಾಮಗಳನ್ನು ಮತ್ತು ಒಂದು ಪ್ರಜ್ಞಾವಂತ ಆರೋಗ್ಯಕರ ಸಮಾಜ ರೂಪಿಸುವಲ್ಲಿ ಜಾತಿ ಹೇಗೆಲ್ಲ ಅಡೆತಡೆ ಒಡ್ಡಬಲ್ಲದು ಎಂಬುದು ಕಾಣುತ್ತೇವೆ. ಹಿಂದೂ ಸಮಾಜ ನಿರ್ಮಾಣದ ಕನಸು ಕಾಣಬಯಸುವವರು ಹೇಗೆಲ್ಲ ಜಾತಿಯನ್ನು ಬಳಸಿಕೊಂಡು ಸಮುದಾಯ ಮತ್ತು ವ್ಯಕ್ತಿ ಚೈತನ್ಯವನ್ನು ತುಳಿಯುತ್ತಾರೆ ಎಂಬುದರ ವಿವರವನ್ನು ನೀಡುತ್ತಾರೆ. ಜಾತಿ ಎಂಬ ರೋಗಕ್ಕೆ ಗಿಡಮೂಲಿಕೆ ಹುಡುಕುವ, ಇಲ್ಲವೇ ಆ ಸಮಾಜದ ದೇಹಕ್ಕೆ ಅಂಟಿಕೊಂಡಿರುವ ಆ ಕೊಳೆತು ಗಡ್ಡೆಯನ್ನು ಕತ್ತರಿಸಿ ಶಸ್ತ್ರಚಿಕಿತ್ಸೆ ಮಾಡುವ ಅನೇಕ ಪ್ರಯತ್ನಗಳನ್ನು ಸಹ ನಾವು ಈ ನೆಲದಲ್ಲಿ ಕಾಣುತ್ತೇವೆ. ಅವತಾರ ಪುರುಷರು, ಮಹಾತ್ಮರು, ಪಂಡಿತರು ಮತ್ತು ಪವಾಡ ಪುರುಷರು ನೀಡದ ಪ್ರಜೆತನವನ್ನು ಸಂವಿಧಾನದ ಮೂಲಕ ಬಾಬಾ ಸಾಹೇಬರು ಎಲ್ಲ ಜನ ಸಮುದಾಯಗಳಿಗೆ ನೀಡಿದ್ದು ಭಾರತದ ಮಟ್ಟಿಗೆ ಕ್ರಾಂತಿಕಾರಕವೇ ಸರಿ. ಆದರೆ ಜಾತಿ ನಿರ್ಮೂಲನೆ ಬಗ್ಗೆ ತುಂಬ ಖಚಿತವಾಗಿ, ತಾರ್ಕಿಕವಾಗಿ ಮತ್ತು ಅನುಭವದಿಂದ ಮಾತನಾಡುವ ಅಂಬೇಡ್ಕರರ ವಾದದ ಸರಣಿಯನ್ನು ಟೀಕಿಸುವ ಬರಹಗಳನ್ನು ಗಾಂಧಿ ತಮ್ಮ ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟಿಸಿದರೂ ಅವುಗಳಲ್ಲಿ ಅತಾರ್ಕಿಕ ಮತ್ತು ಡೋಂಗಿತನವನ್ನು ಅಂಬೇಡ್ಕರ್ ದಿಟ್ಟವಾಗಿ ಬಯಲಿಗೆಳೆದಿದ್ದಾರೆ. ಲಿಬರ್ಟಿ ಆಫ್ ಸ್ಪೀಚ್ ಆ್ಯಂಡ್ ಥಾಟ್, ಆಲೋಚಿಸುವ ಮತ್ತು ಮಾತನಾಡುವ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳಲೇ ಅಂಬೇಡ್ಕರ್ ಎಂದೂ ಹಿಂಜರಿದವರಲ್ಲ. ಅದಕ್ಕೆ ಅವರ ಬರಹಗಳೇ ಸಾಕ್ಷಿ. ಅಂಥ ಒಂದು ಉದಾಹರಣೆಗೆ ಅನೈಲೇಷನ್ ಆಫ್ ಕಾಸ್ಟ್ ಕಿರುವತ್ತಿಗೆ. ಇದಕ್ಕೆ ಸ್ಪೀಚ್ ಪ್ರಿಪೇರ್ಡ್ ಬಟ್ ನಾಟ್ ಡೆಲಿವರ್ಡ್ ಎಂದು ನೀಡಲಾಗಿರುವ ಉಪನಾಮೆಯೇ ಈ ಹೊತ್ತಿಗೆಯನ್ನು ಓದಲು ಪ್ರೇರೇಪಿಸುತ್ತದೆ. ಇಲ್ಲಿ ಮತ್ತೆ ನನ್ನನ್ನು ಸೆಳೆದ ಪರಿಕಲ್ಪನೆಗಳೆಂದರೆ ಪಬ್ಲಿಕ್ ಮತ್ತು ರಿಪಬ್ಲಿಕ್. ಬಾಬಾ ಸಾಹೇಬರು ಇವೆರಡೂ ವಿಷಯಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಬಾರದು, ಪ್ರಕಟಿಸಕೂಡದು ಎಂಬ ಒತ್ತಲ್ಲಿ ಹಾಗೆ ಮಾತನಾಡಿದ್ದು ಅವಲೋಕಿಸಿದರ ಹಿನ್ನೆಲೆಯಲ್ಲಿ ಅನೈಲೇಷನ್ ಆಫ್ ಕಾಸ್ಟ್ ಪುಸ್ತಕವನ್ನು ಇಂಡಿಯನ್ ಎರಿಯೋಫಿಗೆಟಿಕ್ ಎಂದು ಕರೆಯಬಹುದೇನೋ. ಇನ್ನು ಈ ಪುಸ್ತಕದ ವಿಷಯಕ್ಕೆ ಬಂದರೆ ಇದು ಕೆಲ ಭಾಗಗಳಲ್ಲಿದೆ. ಮೊದಲ ಭಾಗದಲ್ಲಿ ಜಾತ್ಪಾತ್ ತೋಡಕ್ ಮಂಡಲ ಅಂಬೇಡ್ಕರ್ ಅವರನ್ನು ತನ್ನ ವಾರ್ಷಿಕ ಸಮಾವೇಶಕ್ಕೆ ಅಧ್ಯಕ್ಷರನ್ನಾಗಿ ಬರಮಾಡಿಕೊಂಡು ಆನಂತರ ಪತ್ರವ್ಯವಹಾರದಲ್ಲಿ ಕೆಲ ಭಿನ್ನಮತ ವ್ಯಕ್ತಪಡಿಸಿ ಮಂಡಲದ ಕೆಲ ಸದಸ್ಯರ ಅಸಮಾಧಾನದ ನೆಪವು ಹೇಳುತ್ತದೆ. ಮೊದಲೇ ಒಲ್ಲದ ಮನಸ್ಸಿನಿಂದ ಒಪ್ಪಿದ ಅಂಬೇಡ್ಕರ್ ಭಾಷಣ ಸಿದ್ಧಪಡಿಸಿ ಮಂಡಲದ ಸದಸ್ಯರಿಗೆ ಕಳಿಸಿರುತ್ತಾರೆ. ಅದರ ಸಾರಾಂಶ ಪತ್ರಿಕೆಗಳಲ್ಲಿ ವರದಿಯಾಗಿ ಆ ಕಿರುಹೊತ್ತಿಗೆಯಲ್ಲಿ ವ್ಯಕ್ತವಾದ ಕ್ರಾಂತಿಕಾರಕ ವಿಚಾರಗಳ ಕಾರಣ ಅದು ಟೀಕೆಗೆ ಗುರಿಯಾಗುತ್ತದೆ. ಪ್ರವೇಶಿಕೆಯಲ್ಲಿ ಮಂಡಲದ ಕಾರ್ಯದರ್ಶಿ ಸಂತರಾಮರೊಂದಿಗೆ ನಡೆದ ಸುದೀರ್ಘ ಪತ್ರ ಸಂವಾದದ ಬಗ್ಗೆ ಇದೆ. ಇದಕ್ಕೆಲ್ಲ ಸಣ್ಣ ಕಾರಣ ಅಂಬೇಡ್ಕರ್ ಭಾಷಣ ಎಲ್ಲಿ ಛಾಪಿಸಬೇಕು ಎಂಬುದು ಮತ್ತು ಎಷ್ಟು ಬೆಲೆ ನಿಗದಿ ಮಾಡಬೇಕು ಎನ್ನುವುದರ ಕುರಿತು ಚರ್ಚೆ ಇದೆ. ಭಾಷಣ ರದ್ದು ಆದ ಬಳಿಕ ಈ ಪುಸ್ತಕಕ್ಕೆ ಬಹುಬೇಡಿಕೆ ಬಂದು 2 ತಿಂಗಳಲ್ಲಿ 1500 ಪ್ರತಿ ಮಾರಾಟವಾಗುತ್ತವೆ. ಅಲ್ಲದೆ ಗುಜರಾತಿ, ತಮಿಳು, ಮರಾಠಿ, ಹಿಂದಿ, ಪಂಜಾಬಿ ಮತ್ತು ಮಲಯಾಳಂ ಭಾಷೆಗೆ ಅನುವಾದಿಸಲ್ಪಡುತ್ತದೆ. ಆದರೆ ಈ ಕಾರಣಕ್ಕೆ ಈ ಕಿರುಹೊತ್ತಿಗೆ ಮುಖ್ಯವಾಗದೆ ಅಂಬೇಡ್ಕರ್ ತಮ್ಮ ಸಂಶೋಧನಾ ಸಾರವನ್ನು ಬಸಿದು ಜಗತ್ತಿನ ನಾನಾ ನಾಗರಿಕತೆಗಳ ಮೂಲ ತೆಗೆದು ಭಾರತದ ಸಂದರ್ಭಕ್ಕೆ ಅವುಗಳನ್ನು ಹೋಲಿಸಿ ಜಾತಿಯ ಹುಟ್ಟಿನ ಲೆಕ್ಕಾಚಾರವನ್ನು ವಿಶ್ಲೇಷಿಸುವ ಮಾದರಿ ತುಂಬ ತಾರ್ಕಿಕವಾಗಿದೆ. ಹಿಂದೂ ಸುಧಾರಣಾವಾದಿಗಳ ಗುಂಪು ಜಾತಿ ನಿರ್ಮೂಲನೆ ಮಾಡಿ ಹಿಂದೂ ಧರ್ಮವನ್ನು ಸುಧಾರಿಸುವ ಮಾರ್ಗದಲ್ಲಿನ ಸಮಸ್ಯೆಗಳ ಕುರಿತು ಅಂಬೇಡ್ಕರ್ ತಮ್ಮ ಪ್ರಕಾರ ಭಿನ್ನಾಭಿಪ್ರಾಯ ಹೊಂದಿದ್ದರು. ಸುಧಾರಣಾವಾದಗಳಲ್ಲಿ 2 ಪಂಗಡಗಳನ್ನು ಗುರುತಿಸುತ್ತಾರೆ ಅಂಬೇಡ್ಕರ್. ಒಂದು ಸಾಮಾಜಿಕ ಸುಧಾರಣಾವಾದ, ಮತ್ತೊಂದು ರಾಜಕೀಯ ಸುಧಾರಣಾವಾದ. ಅಂದಿನ ಕಾಂಗ್ರೆಸ್ ಬೊನಾರ್ಜಿಯಂಥವರ ವಾದದಲ್ಲಿ ಸಾಮಾಜಿಕ ಸುಧಾರಣೆ ಎಂದಾದರೂ ರಾಜಕೀಯ ಸುಧಾರಣೆ ತರಬಲ್ಲದೆ
ಹೀಗೆ ಇತಿಹಾಸದ ಪುಟಗಳಿಂದ ಎಕ್ಕಿ ತೋರಲು ಅಂಬೇಡ್ಕರ್ ಆಯ್ಕೆ ಮಾಡಿಕೊಳ್ಳುವ ಉದಾಹರಣೆಗಳಿಂದಲೇ ಇದು ಸ್ಪಷ್ಟವಾಗುತ್ತದೆ. ಪೇಶ್ವೆಗಳ ಆಡಳಿತದಲ್ಲಿ ಅಸ್ಪೃಶ್ಯರು ರಸ್ತೆಯಲ್ಲಿ ನಡೆದು ಹೋಗಲು ಯೋಗ್ಯರಾಗಿದ್ದಲ್ಲಿ ಅವರು ನಡೆದರೆ ದಾರಿ ಕೊಳಕಾಗಿ ಅದೇ ದಾರಿಯಲ್ಲಿ ನಡೆದು ಬರುವ ಹಿಂದೂಗಳಿಗೆ ದ್ರೋಹವಾಗುತ್ತದೆ ಎಂಬ ಆಚರಣೆ ಇತ್ತು. ಇಂದೋರ್ನ ಕನಾರಿಹಳ್ಳಿಯಲ್ಲಿ ಕಲೋಟ, ಬಿಚೋಲಿ ಹಫೀಸ್, ಬಿಚೋಲಿ ಮರ್ದಾನ್ ಮತ್ತು ಪಟೇಲ್ ಪಟ್ವಾರಿ ಹೇಗೆ ಬದುಕಬೇಕು ಎಂಬುದನ್ನು ಅವರವರ ಜಾತಿ ಆಧರಿಸಿ ಹೇಳಲಾಗುತ್ತಿತ್ತಂತೆ. ಗುಜರಾತ್ನ ಜಾನು ಹಳ್ಳಿಯಲ್ಲಿ ಸ್ಥಿತಿವಂತ ಅಸ್ಪೃಶ್ಯ ಹೆಣ್ಣುಮಗಳು ಲೋಹದ ಬಿಂದಿಗೆಯಲ್ಲಿ ಬಾವಿಯಿಂದ ನೀರು ತರುವುದಕ್ಕೆ ತಕರಾರು, ಸಾರ್ವಜನಿಕ ಶಾಲೆಗೆ ಮಕ್ಕಳನ್ನು ಕಳಿಸುವುದಕ್ಕೆ ಅಡ್ಡಿ ಹೀಗೆ ದಾಖಲಿಸುತ್ತಾರೆ. ಜೈಪುರ್ನ ಚಾಕ್ವಾರದಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದ ಅಸ್ಪೃಶ್ಯನೊಬ್ಬ ತಮ್ಮ ಕೇರಿ ಜನರಿಗೆ ಊಟದಲ್ಲಿ ತುಪ್ಪ ಬಡಿಸುವುದಕ್ಕೆ ಆ ಊರಿನ ಮೇಲುಜಾತಿಗಳು ದೊಣ್ಣೆ ಹಿಡಿದು ಬಂದು ಅಡುಗೆ ಚೆಲ್ಲಿ ಬೆತ್ತದಿಂದ ಅಲ್ಲಿ ಊಟಕ್ಕೆ ಕುಳಿತವರನ್ನು ಬಡಿದು ಓಡಿಸಿದ್ದು 1935 ಇಸವಿಯ ಅಂದಿನ ಪತ್ರಿಕೆಗಳಲ್ಲಿ ವರದಿ ಆಗಿರುವುದನ್ನು ನೆನೆಯುತ್ತಾರೆ. ಯಾಕಂದರೆ ತುಪ್ಪ ತಿನ್ನುವುದು ಒಂದು ಸಾಮಾಜಿಕ ಪ್ರತಿಷ್ಠೆಯಾಗಿತ್ತು. ಬಯಸಿದ ಊಟ, ಬಟ್ಟೆ, ಒಡವೆ ತೊಡಲು ಮತ್ತು ಶಿಕ್ಷಣ ಪಡೆಯಲು ಬಿಡದೆ ನೀವು ರಾಜಕೀಯ ಸುಧಾರಣೆಗೆ ಹೊರಟಿರುವುದು ಸರಿಯೇ ಎಂದು ಸಾಮಾಜಿಕ ಸುಧಾರಣಾವಾದಿಗಳನ್ನು ಕೇಳಲು ಅವರ ಹತ್ತಿರ ಉತ್ತರವಿದ್ದಿಲ್ಲ. ಯಾಕೆ ಈ ನೆಲದಲ್ಲಿ ಮಹಾತ್ಮರು, ಸುಧಾರಕರು ಕೇವಲ ತಮ್ಮ ಜಾತಿಯ ಹೆಣ್ಣುಮಕ್ಕಳು ವಿಧವಾ, ಪುನರ್ವಿವಾಹ, ಬಾಲ್ಯವಿವಾಹ ತಡೆಗಷ್ಟೇ ಮೀಸಲಾದರು ಇದು ಸೀಮಿತವಾದ ಅಲ್ಲವೇ ಹೀಗೆ ಪ್ರಶ್ನಿಸುತ್ತಾರೆ. ಕಾರ್ಲ್ ಮಾರ್ಕ್ಸನ ಸ್ನೇಹಿತ ಫರ್ಡಿನೆಂಡ್ ಲಸ್ಸಲ್ ನನ್ನು ಉದಾಹರಿಸುತ್ತಾ ರಾಜಕೀಯ ಸಂವಿಧಾನ ರೂಪಿಸುವವರು ಸಾಮಾಜಿಕ ಬಲಗಳನ್ನು ಪರಿಗಣಿಸಬೇಕಾಗುತ್ತದೆ ಎಂಬುದನ್ನು ನೆನೆಯುತ್ತಾರೆ. ಇಲ್ಲಿ ಸಮುದಾಯಕ್ಕೆ ತಕ್ಕಂತೆ ಅಧಿಕಾರ ವಿಂಗಡಣೆ ಆಗಬೇಕು. ರಾಜಕೀಯ ಸಂವಿಧಾನ ಸಾಮಾಜಿಕ ಸಂಘಟನೆಯನ್ನು ಗಮನಿಸಬೇಕು. ಇದು ಐರೋಪ್ಯ ದೇಶಗಳಲ್ಲಿ ಸಾಧ್ಯವಾಗಿದೆ ಎಂಬುದನ್ನು ಐರ್ಲೆಂಡಿನ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರ ನಡುವಿನ ತಿಕ್ಕಾಟದಲ್ಲಿ ಐರಿಷ್ ಹೋಮ್ ರೂಲ್ನ ಹೆಸರಲ್ಲಿ ಕ್ಯಾಥೋಲಿಕ್ ಹಾಗೂ ಪ್ರೊಟೆಸ್ಟೆಂಟರ ಜಗಳದಲ್ಲಿ ಜಾತಿ ಕೋನ ಇರುವಿಕೆ ಗುರುತಿಸುತ್ತಾರೆ. ರೋಮ್ನಲ್ಲಿ ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ರೋಮ್ ರಾಜ್ಯಾಧಿಕಾರ ಕೊನೆಯಾದಾಗ ಕನ್ಸುಲ್ಸ್ ಮತ್ತು ಡೊಂಟಿಫೆಕ್ಸ್ ಮ್ಯಾಕ್ಸಿಮಸರ ನಡುವಿನ ಬಲದ ನಡುವಿನ ಸಂಘರ್ಷವು ಒಂದರ್ಥದಲ್ಲಿ ಜಾತಿ ಆಧಾರಿತವಾಗಿದೆ ಅನ್ನುತ್ತಾರೆ. ಯಾಕಂದರೆ ಸಾಮಾಜಿಕ ಶ್ರೇಣಿಯಲ್ಲಿ ತಾ ಮೇಲೆ ನೀ ಕೆಳಗೆ ಎಂಬ ಶ್ರೇಷ್ಠತೆಗೆ ಹಂಬಲಿಸುವಿಕೆ ಇತ್ತು ಅವರಲ್ಲಿ ಮತ್ತು ಇವೆಲ್ಲವೂ ಕಟ್ಟರ ಸಂಪ್ರದಾಯವಾದಿ ಚರ್ಚಿನ ಆಚರಣೆಯ ರಾಜಕೀಯ ಸಂವಿಧಾನವನ್ನು ಆಧರಿಸಿದೆ. ಮುಖ್ಯವಾಗಿ ಧಾರ್ಮಿಕ ಚಳವಳಿಯಂತೆ ರೂಪುಗೊಂಡಿತ್ತು. ಹಾಗೆ ಅರಬ್ಬರು ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊಮ್ಮುವ ಮೊದಲು ಅಲ್ಲಿ ಕ್ರಾಂತಿಕಾರಕ ಧಾರ್ಮಿಕ ಬದಲಾವಣೆಗೆ ಒಳಗಾಗಿದ್ದರು. ತಮ್ಮ ಟಿಪ್ಪಣಿಯನ್ನು ಅನೇಕ ಉಪವಿಭಾಗಗಳಲ್ಲಿ ವಿಂಗಡಿಸಿ ವಿಚಾರ ಮಂಡಿಸುವ ಅಂಬೇಡ್ಕರ್ ಒಂದು ಸಂಶೋಧನಾ ಶಿಸ್ತನ್ನು ಇಡೀ ಈ ಅಧ್ಯಯನದುದ್ದಕ್ಕೂ ಪಾಲಿಸುತ್ತಾರೆ. ತೆಗೆದುಕೊಳ್ಳುವ ಎಂಪೆರಿಕಲ್ ಡೇಟಾ ವಿಶ್ಲೇಷಣೆಯ ಮಾದರಿ ಎಲ್ಲವೂ ವೈಜ್ಞಾನಿಕ ಪದ್ಧತಿಯಿಂದ ನೋಡುತ್ತಾರೆ. ಭಾರತದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದ ರಾಜಕೀಯ ಬದಲಾವಣೆ ಹಿಂದೆ ಬುದ್ಧನ ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಯ ಹೆಜ್ಜೆಯ ಜಾಡು ಇದ್ದವು. ಮಹಾರಾಷ್ಟ್ರದಲ್ಲಿ ಶಿವಾಜಿಯ ರಾಜಕೀಯ ಬದಲಾವಣೆಗೆ ಮೊದಲು ಅಲ್ಲಿ ಸಂತರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಗತವಿತ್ತು ಎಂಬ ಅಂತರ್ ಸಂಬಂಧವನ್ನು ಗುರುತಿಸುತ್ತಾರೆ. ಹಾಗೆ ಸಿಖ್ಖರ ರಾಜಕೀಯ ಬದಲಾವಣೆಗೆ ಮೊದಲು ಗುರುನಾನಕರ ಸಾಮಾಜಿಕ ಮತ್ತು ಧಾರ್ಮಿಕ ಮಾರ್ಪಿನ ಬೆಳಕಿತ್ತು. ಇದಕ್ಕೆ ಚರಿತ್ರೆಯಲ್ಲಿ ದಾಖಲಾದ ಪ್ರತಿ ರಾಜಕೀಯ ವ್ಯವಸ್ಥೆಯ ಬದಲಾವಣೆಗೂ ಮುಂಚೆ ಆಯಾ ಕಾಲದ ಆಯಾ ಪ್ರದೇಶದಲ್ಲಿ ಘಟಿಸಿದ ಪ್ರಬಲವಾದ ಸಾಮಾಜಿಕ ಮತ್ತು ಧಾರ್ಮಿಕ ದಂಗೆಯ ಚರ್ಯಗಳ ಗುರುತಿಸಲು ಹೇಳುತ್ತಾರೆ. ಇದನ್ನು ಇಂದು ನಮ್ಮ ಕಣ್ಣೆದುರು ನಡೆಯುತ್ತಿರುವ ಬದಲಾವಣೆಗೆ ಹೋಲಿಸಿ ನೋಡಿದರೆ ನಮ್ಮ ಅರಿವಿಗೆ ಬರಬಹುದು. ಇನ್ನು ಸೋಷಿಯಲಿಸ್ಟರ ಮಾತಿಗೆ ಬಂದರೆ, ಒಂದು ಸಾಮಾಜಿಕ ಶ್ರೇಣಿಯಿಂದ ನಿರ್ಮಾಣವಾದ ಮೇಲು ಕೀಳಿನ ಸಮಸ್ಯೆಯನ್ನು ನಿರ್ಲಕ್ಷಿಸಿ ಐರೋಪ್ಯದಿಂದ ನೇರವಾಗಿ ಎರವಲು ತಂದ ಸಿದ್ಧಾಂತಗಳ ಮತ್ತು ವಿಚಾರಗಳ ಚಾಳಿಸಿನಿಂದ ಭಾರತದ ಸಾಮಾಜಿಕ ಸ್ಥಿತಿಯನ್ನು ಆರ್ಥಿಕ ನೆಲೆಗಟ್ಟಿನಿಂದ ನೋಡುವಲ್ಲಿ ಸಮಸ್ಯೆ ಇರುವಿಕೆಯನ್ನು ಅಂಬೇಡ್ಕರ್ ತೋರುತ್ತಾರೆ. ಭಾರತದ ಮನುಷ್ಯನನ್ನು ಆರ್ಥಿಕ ವ್ಯವಸ್ಥೆಯ ಉತ್ಪನ್ನವಾಗಿ ನೋಡುವುದರಲ್ಲಿಯೇ ತಪ್ಪು ಅಡಗಿದೆ ಅನ್ನುತ್ತಾರೆ. ಸಾಮಾಜಿಕ ಸ್ಥಾನ ಎಂಬುದೇ ವ್ಯಕ್ತಿಯ ಅಧಿಕಾರದ ಸ್ಥಾನಮಾನವನ್ನು ನಿರ್ಣಯಿಸುವ ಕಾರಣ. ಮಹಾತ್ಮ ಎನಿಸಿಕೊಳ್ಳುವನ ಹತ್ತಿರ ಏನೂ ಇಲ್ಲದಿದ್ದರೂ ಆರ್ಥಿಕವಾಗಿ ಬಲಾಢ್ಯರಾದವರನ್ನು ಸೇರಿ ಸಾಮಾನ್ಯರನ್ನು ನಿಯಂತ್ರಿಸುವ ಆಳುವ ಅಧಿಕಾರ ಪಡೆಯುತ್ತಾರೆ ಎಂಬಲ್ಲಿ ಸಾಮಾಜಿಕ ಸ್ಥಾನ ರಾಜಕೀಯ ಶಕ್ತಿಯಾಗಿ ಮಾರ್ಪಡುವ ಚಮತ್ಕಾರ ವಿಶ್ಲೇಷಿಸುತ್ತಾರೆ. ಇದಕ್ಕೆ ಹಿಂದೂ ಚುನಾವಣೆ ಸಮಯದಲ್ಲಿ ಸಾಧು ಸಂತರು ಮತ್ತು ಫಕೀರರು
ತಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಅಧಿಕಾರದಿಂದ ತಮ್ಮ ಅನುಯಾಯಿಗಳನ್ನು ಮತದಾರರನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ನಿರ್ದಿಷ್ಟ ಪಕ್ಷಕ್ಕೆ ರಾಜಕೀಯ ನಾಯಕನಿಗೆ ಮತ ಹಾಕಲು ಸೂಚಿಸುವಲ್ಲಿ ಅವರ ಆರ್ಥಿಕ ಸ್ಥಾನ ಮುನ್ನೆಲೆಗೆ ಬಾರದಿರುವಿಕೆಯನ್ನು ಸೋಷಲಿಸ್ಟರ ಆರ್ಥಿಕತೆ ಕೇಂದ್ರಿತ ವಿಶ್ಲೇಷಣೆ ದೋಷವನ್ನು ಗುರುತಿಸಲು ಉದಾಹರಿಸುತ್ತಾರೆ. ಅದಕ್ಕೆ ಧಾರ್ಮಿಕ ಸಾಮಾಜಿಕ ಬಲವುಳ್ಳವರು ಭಾರತದ ವ್ಯವಸ್ಥೆಯಲ್ಲಿ ಸಾಧಿಸಿರುವ ಈ ಹಿಡಿತವನ್ನು ಸಮಾಜವಾದಿಗಳ ಆರ್ಥಿಕ ಸಂಪತ್ತಿನ ಸಮಾನ ಹಂಚಿಕೆಯ ಮೂಲಕ ಸಾಮಾಜಿಕ ಸಮಾನತೆಯನ್ನು ತರಲಾಗುವುದು ಎಂಬ ವಿಶ್ಲೇಷಣೆ ಅನ್ವಯ ಆಗದು ಅನ್ನುತ್ತಾರೆ. ಕೇವಲ ಜಾತಿಯಲ್ಲಿ ನಂಬಿಕೆಯಿಲ್ಲ ಎಂದು ಹೇಳಿದರೆ ಸಾಲದು. ಮನುಷ್ಯರನ್ನು ಗೌರವದಿಂದ ಸಮಾನವಾಗಿ ಕಾಣುವುದು ಆಚರಣೆಗೆ ಬರಬೇಕು, ಆಗಲೇ ಅದಕ್ಕೊಂದು ಅರ್ಥ ಬರುವುದು ಅನ್ನುತ್ತಾರೆ. ಇಡೀ ಈ ಭಾಷಣದ ತಿರುಳು ಜಾತಿಯನ್ನು ಹೇಗೆ ತೊಡೆದು ಹಾಕಬೇಕು ಮತ್ತು ಎಲ್ಲರನ್ನು ಹೇಗೆ ಸಮಾನವಾಗಿ ಕಾಣಬೇಕು ಎಂಬುದಾಗಿದೆ. ಒಬ್ಬ ಜಾತಿವಾದಿ ಇಂದು ಉಪವಾಸ ಬೇಕಾದರೆ ಸಾಯಲು ತಯಾರಿದ್ದಾನೆ, ಆದರೆ ಸಾಮಾಜಿಕವಾಗಿ ಕೀಳು ಎಂದು ಭಾವಿಸುವ ವ್ಯಕ್ತಿಯನ್ನು ಮಾಡಲಾರೆ ಎಂದಾದರೆ ಅದಕ್ಕೆ ಕಾರಣ ಏನಿರಬಹುದು ಎಂಬುದನ್ನು ಹುಡುಕಬೇಕು. ಅಲ್ಲದೆ ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ ಹುಟ್ಟಿನ ಪೂರ್ವ ನಿರ್ಧರಿತ ವಿಂಗಡಣೆಯಾಗಿದೆ ಹೊರತು ಆರ್ಥಿಕತೆ ಅಥವಾ ಕೌಶಲ್ಯರಹಿತತೆ ಆಧಾರದ ಮೇಲೆ ಅಲ್ಲ ಎಂಬುದನ್ನು ಗುರುತಿಸುತ್ತಾರೆ. ಆ ಕಾರಣಕ್ಕೆ ಭಾರತದಲ್ಲಿ ಕೆಲ ಕೆಲಸಗಳನ್ನು ಕೀಳು ಮತ್ತು ಕೆಲವನ್ನು ಮೇಲು ಎಂದು ಕಾಣಲಾಗುತ್ತದೆ. ಜಾತಿ ಮತ್ತು ಆರ್ಥಿಕ ಘಟಕವಾಗಿ ತುಂಬ ಹಾನಿಕಾರಕ ಸಂಘಟನೆಯಾಗಿದೆ. ಯಾಕೆಂದರೆ ಮನುಷ್ಯರಲ್ಲಿಯ ಸ್ವಾಭಾವಿಕ ಸಾಮರ್ಥ್ಯವನ್ನು ಹಿನ್ನೆಲೆಗೆ ತಳ್ಳಿ ಅವರನ್ನು ಹುಟ್ಟಿನ ಆಧಾರದ ಮೇಲೆ ಅಡಿಯಾಳುಗಳನ್ನಾಗಿ ಮಾಡುತ್ತದೆ. ಇದಕ್ಕೆ ಅಂಬೇಡ್ಕರ್ ಜಾತಿಯೊಂದು ಒಗ್ಗಟ್ಟನ್ನು ಒಡೆಯುವ, ಮನುಷ್ಯರನ್ನು ಒಂದುಗೂಡಲು ಬಿಡದ ಒಡಕಿನ ಬಿಂಬಿತವಾಗಿದೆ ಎನ್ನುತ್ತಾರೆ. ಒಂದು ಪ್ರದೇಶದಲ್ಲಿ ದೈಹಿಕವಾಗಿ ಮೈಲು ದೂರ ಜೀವಿಸುವ ಮನುಷ್ಯ ಮಾನಸಿಕವಾಗಿ ಎಂದೂ ಒಂದು ಸಮಾಜದ ಭಾಗವಾಗಲಾರ. ಸಹಜ ಸಂಬಂಧಗಳನ್ನು ಹೈರಾರ್ಕಿಕಲ್ ಆಗಿ ನೋಡುವ ಏಣಿ ಸ್ಥಿತಿಯನ್ನು ರೂಪಿಸುವ ಜಾತಿಯನ್ನು ಆಂಟಿಸೋಸಿಯಲ್ ಸ್ಪಿರಿಟ್ ಅನ್ನುತ್ತಾರೆ ಅಂಬೇಡ್ಕರ್. ಇದಕ್ಕೆ ಮಹಾರಾಷ್ಟ್ರದಲ್ಲಿಯೇ ಸೋನಾರ್ ಮತ್ತು ಪತಾರೆ ಪ್ರಭು ಉಪಪಂಗಡಗಳ ತಿಕ್ಕಾಟವನ್ನು ಉದಾಹರಣೆಯಾಗಿ ಕೊಡುತ್ತಾರೆ. ಇನ್ನು ಆರ್ಯ ಸಮಾಜದವರ ಜಾತಿ ನಿರ್ಮೂಲನ ಮಾದರಿಯನ್ನು ಹೇಗೆ ಹುಟ್ಟಿನ ಮೂಲವಾಗಿ ನೋಡದೆ ಗುಣದ ಮೂಲವನ್ನಾಗಿ ನೋಡುತ್ತಾರೆ ಮತ್ತು ಅದರ ಮಿತಿಗಳೇನು ಎಂಬುದನ್ನು ಚರ್ಚಿಸುತ್ತಾರೆ. ಇದಕ್ಕೆ ರಾಮಾಯಣದ ಒಳಸಂಚು, ದೇವರ ರೂಪದಲ್ಲಿನ ಪಾತ್ರಗಳ ನೀಚತನ, ಸಮಯ ಸಾಧಕತೆ ಹೇಗೆಲ್ಲ ಮನುಷ್ಯರನ್ನು ವಿಂಗಡಿಸುವಲ್ಲಿ, ಸದೆಬಡಿಯುವಲ್ಲಿ ಉಪಯೋಗಿಸಿಕೊಳ್ಳಲಾಗುತ್ತದೆ ಎಂಬುದನ್ನು ವಿವರಿಸುತ್ತಾರೆ. ಎಸ್. ರಾಧಾಕೃಷ್ಣರ ವಿಚಾರದ ಹಿಂದಿನ ಸಂಚನ್ನು ಸಹ ಬಯಲು ಮಾಡುತ್ತಾರೆ. ಹಾಗಾದರೆ ಅಂಬೇಡ್ಕರ್ ಜಾತಿ ನಿರ್ಮೂಲನೆಗೆ ಇರುವ ದಾರಿಗಳನ್ನು ಗುರುತಿಸುತ್ತಾರೆ. ಸಾಮಾಜಿಕ ಶ್ರೇಣಿಯನ್ನು ಕೆಡವಬೇಕಾದರೆ ಅದಕ್ಕೆ ಉಪಜಾತಿಗಳ ನಡುವಣ ಅಂತರ ತೊಲಗಿಸಬೇಕು, ಅಲ್ಲದೆ ಅಂತರ್ಜಾತಿ ಮದುವೆಗಳನ್ನು ಪ್ರೋತ್ಸಾಹಿಸಬೇಕು, ಅಂತರ್ಭೋಜನ ಕೂಟಗಳನ್ನು ಏರ್ಪಡಿಸಬೇಕು. ಇವುಗಳ ಮೂಲಕ ಶಾಸ್ತ್ರಗಳನ್ನು ನಾಶ ಮಾಡಬೇಕು. ಒಡೆದು ಆಳುವ ಜನರು ಹೇಗೆ ವ್ಯವಸ್ಥಿತವಾಗಿ ವೇದ ಪುರಾಣಗಳನ್ನು ಆಧಾರವಾಗಿ ಪಡೆಯುತ್ತಾರೆ ಎಂಬುದನ್ನು ಈ ಭಾಷಣ ಬರಹದಲ್ಲಿ ಅಂಬೇಡ್ಕರರು ಸವಿಸ್ತರವಾಗಿ ಹೇಳುತ್ತಾರೆ. ಅನೇಕ ಆವೃತ್ತಿಗಳ ಕಂಡ ಈ ಪುಟ್ಟ ಭಾಷಣ ಯಾಕೆ ಅಂಬೇಡ್ಕರ್ರ ಇತರ ಬರಹಗಳಲ್ಲಿಯೇ ಗಮನಾರ್ಹವಾದದ್ದು ಅಂದರೆ ಅವರು ಜಾತಿಯೇ ಮೂಲ ಮಹತ್ತರ ನಿರ್ಮೂಲನೆಗೆ ಬಳಸುವ ಆಕಾರಗಳು, ವೈಜ್ಞಾನಿಕ ಸಂಶೋಧನೆಗೆ ಪಾಲಿಸಬೇಕಾದ ಹಂತಗಳು, ಪ್ರಪಂಚದ ನಾನಾ ಕಡೆ ನಡೆದ ಜನಾಂಗೀಯ ತಿಕ್ಕಾಟಗಳ ಇಂಧನ ಇರುವ ಜಾತಿ ತರಹದ್ದೇ ಆದ ಕಾರಣಗಳು ಮತ್ತು ಭಾರತದಲ್ಲಿಯ ಜಾತಿ ಹುಟ್ಟಿಗೆ ಆಚರಣೆಗೆ ಬಳಸುವ ಕುತಂತ್ರಗಳು ಏನೆಲ್ಲ ಸಾಮಾಜಿಕ ಒಡಕನ್ನು ಮೂಡಿಸಿವೆ ಎಂಬುದನ್ನು ವಿಶ್ಲೇಷಿಸುವ ಕಾರಣಕ್ಕೆ ಮುಖ್ಯವೆನಿಸುತ್ತದೆ. ಪಬ್ಲಿಕ್ ಅನ್ನುವ ಪರಿಕಲ್ಪನೆಯೇ ನಮ್ಮಲ್ಲಿ ಇನ್ನೂ ಅಷ್ಟಾಗಿ ಆಚರಣೆಗೆ ಬಂದಿಲ್ಲ. ರೈಲು ಒಂದು ಸಾರ್ವಜನಿಕ ಸಾರಿಗೆ ಸಾಧನ. ಅಲ್ಲೂ ನಿಮ್ಮ ಇಚ್ಛೆಯ ಊಟ ಮಾಡಲು ತಕರಾರು ಮಾಡುವ ಸ್ಥಿತಿ ಇದೆ. ಇದಕ್ಕೆ ಸೋದರತೆ ಎಂಬ ಪದ ಇಂದು ಆಯಾ ಜಾತಿಯವರು ಒಂದಾಗಿರುವ ವ್ಯವಸ್ಥೆ ಎಂಬ ಅರ್ಥದಲ್ಲಿ ಬಳಸಲ್ಪಡುತ್ತದೆ. ಈ ಎಲ್ಲ ಕಾರಣಕ್ಕೆ ಅಂಬೇಡ್ಕರ್ರ ಈ ಪುಸ್ತಕ ಭಾರತದ ಮಟ್ಟಿಗೆ ಜಾತಿ ಮೂಲಗಳ ಎರಿಯೋಪೆಗೆಟಿಕ್ದಂತೆ ಕಾಣುತ್ತದೆ.